ಎರಡು ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತಿದ್ದಾರೆ. ಎರಡೂ ಕ್ಷೇತ್ರದ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಸಮುದಾಯ ಬೆಂಬಲವನ್ನ ಕೊಟ್ಟಿದೆ. ದಾವಣಗೆರೆಯಲ್ಲಿ ಮುಸ್ಲಿಮರಿಂದ ದೊಡ್ಡ ಬೆಂಬಲ ಸಿಕ್ಕಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದೆ. ಮುಸ್ಲಿಮರಿಗೆ ಟಿಕೆಟ್ ಸಿಗದೆ ಇದ್ದಿದ್ದು ಹಿನ್ನಡೆಯಾಗ್ಬಿಟ್ಟಿದೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿದ್ದಂತ ಕೆಲವರು ದ್ರೋಹ ಬಗೆದಿದ್ದಾರೆ. ಜಮೀರ್ ವಿರುದ್ಧ ಪರೋಕ್ಷವಾಗಿನೇ ಕೈ ಶಾಸಕರು ಅಸಮಾಧಾನವನ್ನ ಹುಡುಗಾಕ್ತಿದ್ದಾರೆ. ಶಾಸಕರಾಗಿರುವಂತ ರಿಜ್ವಾನ್ ಅರ್ಷದ್ ಇರ್ಬೋದು, ಸಲೀಂ ಅಹಮದ್ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಹೆಸರನ್ನ ಹೇಳದೆ ಕೆಲವರು ನಮಗೆ ಮೋಸ ಮಾಡಿಬಿಟ್ರು, ಪಕ್ಷಕ್ಕೆ ಅನ್ಯಾಯ ಆಗುವಂತ ಕೆಲಸ ಮಾಡಿಬಿಟ್ರು, ಟಿಕೆಟ್ ಸಿಗದೇ ಇದ್ದಿದ್ದು ಒಂದ್ ರೀತಿ ಹಿನ್ನಡೆ ವಿಚಾರ ಹೌದು, ಆದ್ರೆ ನಮ್ಮವರೇ ಕೆಲವರು ನಮಗೂ ದ್ರೋಹ ಮಾಡಿದ್ದಾರೆ ಅಂತ ಜಮೀರ್ ಅವರ ಹೆಸರನ್ನ ಹೇಳದೆ ಪರೋಕ್ಷವಾಗಿನೇ ಕಾಂಗ್ರೆಸ್ಸಿನ ಶಾಸಕರು ಮಾತನಾಡಿರೋದು. ಶಾಸಕರಾಗಿರುವಂತ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರು ಆಕ್ರೋಶ ಹೊರಗಾಕಿದ್ರು. ನಾವು ಗಮನಿಸಿದ್ವಿ, ಈ ಹ್ಯಾರಿಸ್ ಅವರು ಹೋದ್ರು, ರಿಜ್ವಾನ್ ಅವರು ಹೋದ್ರು, ಆದ್ರೆ ಒಂದಿಷ್ಟು ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಡಿಕೆ ಬಣದಲ್ಲಿ ಗುರುತಿಸಿಕೊಂಡವರೆಲ್ಲರೂ ಕೂಡ ಜಮೀರ್ ಅವರ ಅನುಪಸ್ಥಿತಿಯಲ್ಲಿ ದಾವಣಗೆರೆಗೆ ಹೋಗಿ ಒಂದಿಷ್ಟು ವಿಶ್ವಾಸ ಅಥವಾ ಅವರ ಒಲಿಸೋದಂತ ಕೆಲಸಕ್ಕೆ ಹೋದ್ರು. ಈಗ ಅದೇ ನಾಯಕರು ನಮ್ಮ ಸಮುದಾಯದವರು ಜೊತೆಯಲ್ಲಿ ನಮ್ಮದೇ ಶಾಸಕರು ನಮ್ಮ ಪಕ್ಷದಲ್ಲಿರೋರು ನಮಗೆ ಮೋಸ ಮಾಡಿಬಿಟ್ರು ಅನ್ನುವ ಅಸಮಾಧಾನದ ಮಾತುಗಳನ್ನ ವ್ಯಕ್ತಪಡಿಸ್ತಿರೋದು ಮತ್ತೆ ಮತ್ತೆ ಸಾಬೀತಾಗ್ತಿದೆ. ಬಣಗಳ ಬಡಿದಾಟ, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಜೊತೆಯಲ್ಲಿ ಈ ನಾಯಕರ ಮೇಲಿರುವಂತಹ ಅಸಮಾಧಾನ ಇವತ್ತು ಬಹಿರಂಗವಾಗಿನೇ ಕರ್ನಾಟಕ ನ್ಯೂಸ್ ಬೀಟ್ ಮುಂದೆ ಕಾಂಗ್ರೆಸ್ಸಿನ ನಾಯಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರು ಇವತ್ತು ವ್ಯಕ್ತಪಡಿಸುವಂತ ಕೆಲಸ ಮಾಡಿದರು. ರಾಜ್ಯದ ಬಹುನಿರೀಕ್ಷಿತ ಬೈ ಎಲೆಕ್ಷನ್ ಕಡ ನಿನ್ನೆ ಮುಗಿದಿದೆ. ಆದರೆ ಕೆಲವೊಂದಷ್ಟು ಆರೋಪ, ಕೆಲವೊಂದಷ್ಟು ಗೊಂದಲಗಳು ಇನ್ನೂ ಕೂಡ ಜೀವಂತವಾಗಿರುವಂತದ್ದು. ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಸರ್, ನಿನ್ನೆ ಬೈ ಎಲೆಕ್ಷನ್ ಆಗಿದೆ. ವೋಟಿಂಗ್ ಪರ್ಸೆಂಟೇಜ್ ಕೂಡ ಕಳೆದ 2023 ವಿಧಾನಸಭೆ ಚುನಾವಣೆಗೆ ಹೋಲಿಸಿಕೊಂಡ್ರೆ 1% 2% ಕಡಿಮೆ ಆಗಿದೆ. ಇದೆಲ್ಲವೂ ಕೂಡ ಒಂದು ಕಡೆ ಆದ್ರೆ ಒಂದಷ್ಟು ಗಂಭೀರ ಆರೋಪಗಳು, ಒಂದಷ್ಟು ಸುಳ್ಳು ಆರೋಪಗಳು ನಿಮ್ಮ ವಿರುದ್ಧ ಕೇಳಿ ಬರ್ತದೆ. ಏನ್ ಸರ್ ಅದು? ಭಾರತೀಯ ಜನತಾ ಪಕ್ಷದ ನಾಯಕರು ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಸಣ್ಣ ಸಣ್ಣ ರಾಜಕೀಯ ಪಕ್ಷದ ಬಿಜೆಪಿ ಪರವಾಗಿ ನಮ್ಮ ವಿರುದ್ಧವಾಗಿ ಚುನಾವಣೆ ನಿಂತರಲ್ಲ, ಅವರೆಲ್ಲ ಆಪಾದನೆ ಏನ್ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯ ಘೋಷಣೆ ಮಾಡುವಾಗ ಅಲ್ಪಸಂಖ್ಯಾತರ ನಾಯಕರನ್ನು ಕಡೆಗಣಿಸಿ ಇವ್ರು ಎಷ್ಟೇ ಒತ್ತಾಯ ಮಾಡಿದ್ರು ಇವ್ರಿಗೆ ಕ್ಯಾರೆ ಮಾಡದೆ ಇವ್ರಿಗೆ ಅವಮಾನಿಸಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಅದು ತಪ್ಪು. ಅಲ್ಪಸಂಖ್ಯಾತರ ನಾಯಕರನ್ನು ಸಭೆ ಕರೆಸಿ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲೇ ನಾವು ಹೋಗಿದ್ವಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಸುರ್ಜೇವಾಲಾ ಅವರು ಸಭೆ ನಡೆಸಿ ಈ ಕಾರಣದಿಂದ ನಾವು ಈ ಕ್ಯಾಂಡಿಡೇಟ್ ಅನ್ನು ಆಯ್ಕೆ ಮಾಡಬೇಕು ಆಗುತ್ತೆ, ನಿಮ್ಗೆ ಈ ರೀತಿಯ ಕಾಂಪನ್ಸೇಟ್ ಮಾಡ್ತೀವಿ, ಈ ರೀತಿ ಏನೋ ಒಂದು ಸೂತ್ರ ಕೊಟ್ಟರು. ಅದಕ್ಕೆ ಒಪ್ಕೊಂಡು ಆಯ್ತು ಮಾಡಿ ನಾವೆಲ್ಲ ನಿಲ್ತೀವಿ, ಎಲೆಕ್ಷನ್ಗೆ ಜೊತೆಗೆ ನಿಲ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟ ನಂತರನೇ ಚುನಾವಣೆ ಅಭ್ಯರ್ಥಿ ಅನೌನ್ಸ್ ಆಗಿರ್ತಕ್ಕಂಥದ್ದು, ಘೋಷಣೆ ಆಗಿರ್ತಕ್ಕಂಥದ್ದು. ಯಾವುದೇ ಸಂದರ್ಭದಲ್ಲಿ ಯಾರಾದ್ರೂ ನಮ್ಗೆ ವಿಶ್ವಾಸಕ್ಕೆ ತಗೊಳ್ಳದೆ ಮಾಡಿದಾರೆ ಅಂತ ಹೇಳಿದ್ರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಬಿಜೆಪಿಯವರು ಅಲ್ಪಸಂಖ್ಯಾತರ ನಾಯಕರನ್ನು ಕಡೆಗಣಿಸಿ ಅಲ್ಪಸಂಖ್ಯಾತರಿಗೆ ಬಹಳ ಅನ್ಯಾಯ ಮಾಡಿದ್ದು ಘೋಷಣೆ ಮಾಡಿದ್ದಾರೆ ಕ್ಯಾಂಡಿಡೇಟ್ ಅಂತ ಬಿಜೆಪಿಯವರು ಹೇಳಿದ್ರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಈ ಸುಳ್ಳಿನ ನಡುವೆ ಚುನಾವಣೆ ನಡೆದಿರ್ತಕ್ಕಂಥದ್ದು. ಈ ಸ್ಪಷ್ಟನೆ ನಾವು ಕೊಡಕ್ಕೆ ಬಯಸ್ತಾ ಇದ್ದೀವಿ. ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳೇ ಪ್ರಮುಖ ನಿರ್ಧಾರ ಆಗಿರುತ್ತೆ ಸರ್. ಸಾದಿಕ್ ಪೈಲ್ವಾನ್ ಅಂತವ್ರನ್ನ ಕರ್ಕೊಂಡ್ಬಂದು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ತೀರಾ, ಅದ್ರಲ್ಲಿ ಕೂಡ ನಿಮ್ಮ ಪಾತ್ರ ಇರೋದಾಗಿರುತ್ತೆ. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ವಿರುದ್ಧವೇ ಈ ರೀತಿ ಒಂದು ಪಿತ್ತೂರಿ, ಈ ರೀತಿ ಒಂದು ಆರೋಪ ಯಾಕೆ ಅಂತ? ನಮ್ಮ ವಿರುದ್ಧ ನಾವು ಪಕ್ಷದ ಪರವಾಗಿ ಕಾಂಗ್ರೆಸ್ನ ಗೆಲ್ಲಿಸಬೇಕು, ಬಿಜೆಪಿನ ಸೋಲಿಸಬೇಕು ಅಂತ ನಾವು ಹೋಗಿರ್ತೇವೆ. ಇಡೀ ಸಮಾಜವನ್ನು ಒಗ್ಗೂಡಿಸಬೇಕು, ಅಲ್ಪಸಂಖ್ಯಾತರನ್ನು ನಾವು ಬಿಜೆಪಿಯ ದ್ವೇಷದ ರಾಜಕಾರಣದಿಂದ ನಾವು ಕಾಪಾಡ್ಕೋಬೇಕು ಅಂದ್ರೆ ಕೋಮುವಾದಿ ಪಕ್ಷಗಳಿಗೆ ಸೋಲಿಸಬೇಕು, ಬಿಜೆಪಿಗೆ ಸೋಲಿಸಬೇಕು, ಕಾಂಗ್ರೆಸ್ನ ಗೆಲ್ಲಿಸಬೇಕು. ನಮ್ಮ ಪಕ್ಷದ ಪರವಾಗಿ, ಅದೇ ನಮ್ಮ ಸಮುದಾಯದ ಪರವಾಗಿ ಮತ್ತೆ ಸಮಾಜದ ಪರವಾಗಿ ಈ ಕೆಲಸ ಮಾಡಬೇಕಾಗುತ್ತೆ. ಕೋಮುವಾದಿ ಪಕ್ಷನ ಸೋಲಿಸಬೇಕಾಗುತ್ತೆ, ಬಿಜೆಪಿನ. ಅದನ್ನ ನಾವು ಮಾಡಿದ್ದೇವೆ. ಈ ಒಂದು ಎಲ್ಲಾ ಬೆಳವಣಿಗೆಗೆ ಹೈಕಮಾಂಡ್ ನಾಯಕರು ವರದಿ ಕೇಳಿದಾರಂತೆ, ವರದಿ ಕೊಟ್ಟಿದ್ದೀರಾ ಸರ್ ನೀವೇನಾದ್ರು? ನಮ್ಗೆ ಯಾರು ವರದಿ ಕೇಳಿಲ್ಲ, ನಾವು ಯಾರಿಗೂ ವರದಿ ಒಪ್ಸೋದಿಲ್ಲ. ಪಕ್ಷ ಮತ್ತೆ ಪಕ್ಷದ ನಾಯಕತ್ವಕ್ಕೆ ಎಲ್ಲವನ್ನು ಮಾಹಿತಿ ಇದ್ದೇ ಇರ್ತದೆ. ನಾವು ಹೇಳ್ತಕ್ಕಂಥದ್ದು ಅಗತ್ಯ ಏನಿಲ್ಲ, ಅವ್ರ ಹತ್ರ ಎಲ್ಲ ಮಾಹಿತಿ ಇರುತ್ತೆ. ಈ ಒಂದು ಗೊಂದಲಗಳು ಈ ಚುನಾವಣೆ ಮೇಲೆ ಯಾವ ರೀತಿ ಅಡ್ಡ ಪರಿಣಾಮ ಬೀಳ್ಬೋದು ಸರ್ ನಿಮ್ಮ ಪ್ರಕಾರ? ಯಾವುದೇ ಅಡ್ಡ ಪರಿಣಾಮ ಬೀಳಲ್ಲ.
ನಿಶ್ಚಿತವಾಗ್ಲೂ ದೊಡ್ಡ ಅಂತರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಮೇ 4ನೇ ತಾರೀಕು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆ ಆಗ್ತಾರಾ ಅಥವಾ ಬಿಜೆಪಿ ಶಾಸಕರ ಆಯ್ಕೆ ಆಗ್ತಾರಾ? 101% ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶಾಸಕರಾಗಿ ವಿಧಾನಸಭೆಯನ್ನು ಪ್ರವೇಶಿಸಿ ಕೋಮುವಾದಿ ರಾಜಕಾರಣದ ಬಿಜೆಪಿಯ ಅಜೆಂಡಾವನ್ನು ಅಲ್ಲಿ ವಿರೋಧಿಸ್ತಾರೆ. ಇದಿಷ್ಟು ಏನು ಶಾಸಕ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಾಗಿರುವಂತಹ ಸಲೀಂ ಅಹಮದ್ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಅಭಿಷೇಕ ಮಾತನಾಡಿಸಿದ್ದಾರೆ. ಅವರು ಏನೇನು ಹೇಳಿದ್ರು ನೋಡ್ಕೊಂಡ್ ಬರೋಣ. ನಿನ್ನೆ ತಾನೇ ಬೈ ಎಲೆಕ್ಷನ್ ಅಖಾಡ ಮುಗಿದಿದೆ. ಬಹುಮುಖ್ಯವಾಗಿ ಕಾಂಗ್ರೆಸ್ 2 ಕ್ಷೇತ್ರದಲ್ಲೂ ಕೂಡ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಲಾಗ್ತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದು ಕಡೆ ಬೈ ಎಲೆಕ್ಷನ್ ಮುಗಿದಿದೆ, 2 ಕ್ಷೇತ್ರದಲ್ಲೂ ಕೂಡ ವೋಟಿಂಗ್ ಆಗಿದೆ. ಅಂದ್ರೆ 2023 ಇರ್ತಕ್ಕಂಥ ಸರಾಸರಿ ಮತದಾನ ಈಗ ಆಗಿಲ್ಲ, 1% ಕಡಿಮೆ ಆಗಿದೆ. ಈಗ ಏನ್ ಹೇಳ್ತೀರಾ ಸರ್? ನಿಮ್ಮ ಮೇಲೆ ಒಂದು ಅಪಪ್ರಚಾರ ಆಗುವಂತ ಒಂದು ಕೆಲಸ ಆಗ್ತಿದೆ ಅಂತ ಆರೋಪ ಮಾಡ್ತಿದ್ದೀರಾ, ಏನ್ ಸರ್ ಅದು? ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಸಮರ್ಥ್ ಮಲ್ಲಿಕಾರ್ಜುನ್ ಅವರು ಅತ್ಯಂತ ಹೆಚ್ಚು ಓಟ್ ಗೆಲ್ತಾರೆ. ಎರಡನೇ ರೀತಿಯಲ್ಲಿ ನಮ್ಮ 5 ಗ್ಯಾರಂಟಿಗಳು ಈ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಶ್ರೀರಕ್ಷೆ ಆಗಲಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ರಾಜ್ಯ ಸುಮಾರು 2 ವರ್ಷ 10 ತಿಂಗಳು ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ವಿಚಾರಗಳನ್ನು ನೋಡ್ಕೊಂಡು ಇವತ್ತು ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರ ಇದ್ದಾರೆ, ಹಿಂದೆನೂ ಇದ್ರು, ಇವತ್ತು ಇದ್ದಾರೆ, ಮುಂದೆ ಕೂಡ ಇರ್ತಾರೆ. ಇವತ್ತು ಆ ವಿಚಾರ ಕೆಲವರು ಅಪಪ್ರಚಾರ ಇದು ಮಾಡೋದು ಹೇಳಿದ್ರೆ ಟಿಕೆಟ್ ಅಲ್ಪಸಂಖ್ಯಾತರು ಕೇಳದೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿಬಿಟ್ರು. ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಅನ್ಯಾಯ ಮಾಡೋದು ಹೇಳಂತ ಮಾತಾಡಿದ್ರು. ಅದಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಹೇಳಿದ್ವಿ. ಈ ತೀರ್ಮಾನ ಆಗಿದ್ದು ಎಲ್ಲ ಸಮ್ಮುಖದಲ್ಲಿ ಎಲ್ಲರ ಒಪ್ಪಿಗೆ ಕೊಟ್ಟ ಮೇಲೆ ನಾವು ಟಿಕೆಟ್ ಅನೌನ್ಸ್ ಮಾಡಿದ್ದು. ಅದಾದ್ಮೇಲೆ ನಮ್ಮನ್ನ ಹೋಗಿ ಕೆಲಸ ಮಾಡ್ಬೇಕಂತ ಹೇಳಿ ಕಳ್ಸೋತು. ನಾನು ಹೇಳಿದೆ ಒಂದು ಟಿವಿಗೆ, ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ, ನಮ್ಮ ಕರ್ತವ್ಯಗಳು ನಮ್ಮ ಮುಂದೆ. ಒಬ್ಬ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿಗಳನ್ನ ನಾವಿರ್ಬೋದು, ಬಲ್ಕಿತ್ ಬಾನು ಇರ್ಬೋದು, ರಿಜ್ವಾನ್ ಇರ್ಬೋದು, ನಾವು ಮಾಡಿದ್ದೀವಿ. ನಮ್ಮ ಕೆಲಸ ಇದ್ದಿದ್ದು ಗುರಿ ಒಂದೇ, ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು. ಅದು ಬಿಟ್ಟು ಬೇರೆಲ್ಲ ನಗನಾಣ್ಯ ಬೇರೆ ಯಾವ್ದು ಯೋಚನೆ ಮಾಡ್ತಾ ಇಲ್ಲ. ಅದು ನಮ್ಮೇಲೆ ಟೀಕೆ ಮಾಡಿದ್ರು. ನಾವು ನಮ್ಮ ಕಾಂಗ್ರೆಸ್ನ ಏನು ಜವಾಬ್ದಾರಿ ನಮ್ಮಲ್ಲಿ ಕೊಟ್ಟರು ಆ ಜವಾಬ್ದಾರಿ ನಾವು ನಿರ್ವಹಣೆ ಮಾಡಿದೀವಿ. ಮತ್ತೊಂದ್ ಕಡೆ ಸರ್, ಈಗ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳೇ ನಿರ್ಧಾರಕ್ಕಾಗಿರುತ್ತೆ. ಸಾದಿಕ್ ಪೈಲ್ವಾಲ್ ಅಂತವ್ರನ್ನ ನೀವು ಕರ್ಕೊಂಡ್ಬಂದಿಕ್ ಮತ್ತೆ ಕಾಂಗ್ರೆಸ್ ಪಡೆಗೆ ಸೇರಿಸ್ಕೊತೀರಾ. ಆದ್ರೆ ನಿಮ್ಮ ಮೇಲೆ ಈ ರೀತಿ ಅಪಪ್ರಚಾರ ಆಗ್ತಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಕೆಲವು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ ಅಲ್ಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಇವತ್ತು ನಮ್ಮ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ರೆ ನಾವು ಎಲ್ಲರ ಮಾಹಿತಿ ತಗೊಂಡು ಎಲ್ಲರೂ ಕೇಳಿ ಎಲ್ಲರ ಸಮ್ಮುಖದಲ್ಲಿ ಎಲ್ಲ ಅಲ್ಪಸಂಖ್ಯಾತರು ಜವಾಬ್ದಾರಿ ತಗೋಬೇಕು. ಯಾಕಂತ ಹೇಳಿದ್ರೆ ಹೌದು ನಾವೆಲ್ಲ ಒಪ್ಪಿದ್ದೀವಿ ಅಂತ ಹೇಳಬೇಕು. ಆ ಒಪ್ಪಿಗೆ ಮೇಲೆಗೆ ಇವತ್ತು ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಅದನ್ನ ಅಪಪ್ರಚಾರ ಮಾಡ್ತಾರೆ, ಅದು ಸರಿ ಇಲ್ಲ ಅಂತ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಇದಿಷ್ಟು ಸಲೀಂ ಅಹಮದ್ ಅವರನ್ನ ಮತ್ತಾಗಿತ್ತು. ಕಾಂಗ್ರೆಸ್ ಪಕ್ಷ 2 ಕ್ಷೇತ್ರದಲ್ಲಿ ಕೂಡ ಗೆಲ್ಲುತ್ತೆ. ನನ್ನ ವಿರುದ್ಧ ಯಾರು ಅಪಪ್ರಚಾರ ಮಾಡಿದ್ದು ಅವರಿಗೆ ಹೈಕಮಾಂಡ್ ನಾಯಕರಲ್ಲಿ ವರದಿ ಕೂಡ ಸಲ್ಲಿಸುವಂತ ಒಂದು ಕೆಲಸ ಆಗಿದೆ ಅಂತ ಸಲೀಂ ಅಹಮದ್ ಅವರು ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ಅನಿಲ್ ಕುಮಾರ್ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್ ಬಿಗ್ಸ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.